ಬಂಗಾಳದಲ್ಲಿ ವಕ್ಫ್ ಬೆಂಕಿ, 3 ಬಲಿ, ಊರು ಬಿಟ್ಟ ಜನ. ಏನಾಗ್ತಾ ಇದೆ ದೀದಿ ರಾಜ್ಯದಲ್ಲಿ? ನಮಸ್ಕಾರ ಸ್ನೇಹಿತರೆ. ಭಾರತದ ಸಾಂಸ್ಕೃತಿಕ ರಾಜಧಾನಿ ಪಶ್ಚಿಮ ಬಂಗಾಳದಲ್ಲೀಗ ಜಮ್ಮು ಕಾಶ್ಮೀರದ ಪರಿಸ್ಥಿತಿ ಉಂಟಾಗಿದೆ. ಅದರಲ್ಲೂ ಕೂಡ ಮುರ್ಷಿದಾಬಾದ್ನಲ್ಲಿ ದಂಗೆನೇ ಆಗಿದೆ. ವಕ್ಫ್ ಕಾಯ್ದೆ ಜಾರಿ ವಿರುದ್ಧದ ಮುಸ್ಲಿಮರ ಪ್ರತಿಭಟನೆ ಕೋಮು ಗಲಭೆಗೆ ತಿರುಗಿ ಕನಿಷ್ಠ 3 ಬಲಿಯಾಗಿದೆ. 100 ಜನ ಗಾಯಗೊಂಡಿದ್ದಾರೆ. ಪರಿಸ್ಥಿತಿ ಕಂಟ್ರೋಲ್ ಮಾಡೋಕೆ ಸೇನೆ ಕಳಿಸಬೇಕಾಗಿ ಬಂದಿದೆ. ಅಲ್ಲಿನ ಜನ ಭಯಕ್ಕೆ ನದಿ ದಾಟಿ ಪಕ್ಕದ ಊರುಗಳಿಗೆ ಓಡ್ ಹೋಗ್ತಿರೋ ವಿಡಿಯೋಸ್ ವೈರಲ್ ಆಗ್ತಾ ಇವೆ. ಅಸಲಿಗೆ ಈ ಗಲಭೆ ಶುರುವಾಗಿದೆಯಾಕೆ? ಸದ್ಯದ ಪರಿಸ್ಥಿತಿ ಹೇಗಿದೆ? ವಕ್ಫ್ ಜಾರಿ ವಿರುದ್ಧ ಮಮತಾ ಬ್ಯಾನರ್ಜಿ ಸರ್ಕಾರದ ನಿಲುವೇನು? ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಬಂಗಾಳದ ಅಪ್ಡೇಟ್ ಪಡ್ಕೊಂಡ್ಬಿಡೋಣ ಕ್ವಿಕ್ ಆಗಿ. ಕಡತನಕ ಮಿಸ್ ಮಾಡಿದೆ ನೋಡಿ. ಬಂಗಾಳದಲ್ಲಿ ವಕ್ಫ್ ಬಿರುಗಾಳಿ. ಅಂದು ಪ್ಲಾಸಿ ಕದನ, ಇದು ವಕ್ಫ್ ಕದನ. ಭಾರತದಲ್ಲಿ ಬ್ರಿಟಿಷ್ ಆಡಳಿತ ಶುರುವಾಗಿದ್ದೆ ಪ್ಲಾಸಿ ಕದನದ ನಂತರ. ಬಂಗಾಳದ ನವಾಬರು ಹಾಗೂ ಬ್ರಿಟಿಷರ ನಡುವೆ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ಬಳಿ ಪ್ಲಾಸಿ ಕದನ ನಡೆಯಿತು. ಈಗ ಅದೇ ಮುರ್ಷಿದಾಬಾದ್ ಜಿಲ್ಲೆಯಲ್ಲಿ ವಕ್ಫ್ ಬಿರುಗಾಳಿ ಚಂಡಮಾರುತ ಎದ್ಬಿಟ್ಟಿದೆ. ಈ ತಿಂಗಳ ಆರಂಭದಲ್ಲಿ ವಕ್ಫ್ ಬಿಲ್ ಪಾಸ್ ಆಗ್ತಿದ್ದ ಹಾಗೆ ಅದರ ವಿರುದ್ಧ ಮುಸ್ಲಿಂ ಮೆಜಾರಿಟಿ ಇರೋ ಮುರ್ಷಿದಾಬಾದ್, ಜಂಗಿಪುರ್ ಮುಂತಾದ ಜಿಲ್ಲೆಗಳಲ್ಲಿ ಮುಸ್ಲಿಮರ ಪ್ರತಿಭಟನೆ ಶುರುವಾಯಿತು. ಆರಂಭದಲ್ಲಿ ನಾರ್ಮಲ್ ಆಗಿ ಪ್ರತಿಭಟನೆ ಹೇಗೆ ನಡೀಬೇಕು ಹಾಗೆ ಶುರುವಾಯಿತು. ಆದರೆ ಹೋಗ್ತಾ ಹೋಗ್ತಾ ಬೇರೆದೇ ರೂಪವನ್ನ ಪಡ್ಕೊಂಡಿದೆ. ಮುಖ್ಯವಾಗಿ 66.27% ಮುಸ್ಲಿಂ ಜನಸಂಖ್ಯೆ ಇರೋ ಮುರ್ಷಿದಾಬಾದ್ನಲ್ಲಿ ವಕ್ಫ್ ವಿಚಾರ ಜೋರಾಗಿ ಗಲಾಟೆಗೆ ಕಾರಣ ಆಗಿದೆ. ಕಳೆದ ವಾರ ಪ್ರತಿಭಟನೆಗಳು ಹಿಂಸಾತ್ಮಕ ರೂಪವನ್ನು ಪಡ್ಕೊಂಡಿವೆ. ಏಪ್ರಿಲ್ 8ನೇ ತಾರೀಕು ಉಮರ್ಪುರ್ ಅನ್ನೋ ಜಾಗದಲ್ಲಿ ಪ್ರತಿಭಟನಾಕಾರರು ರಸ್ತೆಯನ್ನ ಬ್ಲಾಕ್ ಮಾಡಿದ್ರು. ನ್ಯಾಷನಲ್ ಹೈವೇ 12 ಬ್ಲಾಕ್ ಮಾಡಿದ್ರು. ಜೊತೆಗೆ ಪೊಲೀಸ್ ವಾಹನಗಳಿಗೂ ಬೆಂಕಿ ಇಟ್ರು. ನಂತರ ಏಪ್ರಿಲ್ 11ನೇ ತಾರೀಕು ಶುಕ್ರವಾರದ ಪ್ರಾರ್ಥನೆ ನಂತರ ಪ್ರತಿಭಟನೆ ಹಿಂಸಾತ್ಮಕ ರೂಪವನ್ನು ಪಡ್ಕೊಳ್ತು. ಅವತ್ತು ಪ್ರತಿಭಟನಾಕಾರರು ಸರ್ಕಾರಿ ವಾಹನಗಳೊಂದಿಗೆ ಖಾಸಗಿ ವಾಹನಗಳನ್ನ ಕೂಡ ಧ್ವಂಸ ಮಾಡ್ತಾ ಹಿಂಸಾತ್ಮಕ ರೂಪವನ್ನು ತೋರಿಸೋಕೆ ಶುರು ಮಾಡಿದ್ರು. ಅದೇ ದಿನ ಸ್ಥಳೀಯ ಟಿಎಂಸಿ ಶಾಸಕ ಖಲೀಲುರ್ ರೆಹಮಾನ್ ಕಚೇರಿಯನ್ನ ಕೂಡ ಧ್ವಂಸ ಮಾಡಿದ್ರು. ಮತ್ತೆ ಪೊಲೀಸ್ ಜೀಪಿಗೂ ಬೆಂಕಿ ಇಟ್ರು. ನೇಮ್ಟೀಟಾ ರೈಲ್ವೆ ಸ್ಟೇಷನ್ ಮೇಲೆ ಕಲ್ಲು ತೂರಾಟ ಮಾಡಿದ್ರು. ಏಪ್ರಿಲ್ 12ನೇ ತಾರೀಕು ಶನಿವಾರ ಮುರ್ಷಿದಾಬಾದ್ ಮತ್ತೊಂದು ಸುತ್ತಿನ ಹಿಂಸೆಗೆ ಸಾಕ್ಷಿಯಾಯಿತು. ಕನಿಷ್ಠ 18 ಪೊಲೀಸ್ ಅಧಿಕಾರಿಗಳು ಗಾಯಗೊಂಡಿದ್ದಾರೆ. ಅವತ್ತು ಪರಿಸ್ಥಿತಿ ಕಂಟ್ರೋಲಿಗೆ ಪೊಲೀಸರು ಗುಂಡು ಹಾರಿಸಿದ್ದರ ಪರಿಣಾಮ ಕೆಲ ಪ್ರತಿಭಟನಾಕಾರರಿಗೂ ಗುಂಡೇಟು ಹೊಕ್ಕಿದೆ. ಕನಿಷ್ಠ 3 ಬಲಿ, ಅಪ್ರಾಪ್ತೆ ಮೇಲೆ ಗುಂಡು. ಸದ್ಯದ ಮಾಹಿತಿ ಪ್ರಕಾರ ಇದುವರೆಗೆ ಗಲಭೆಯಲ್ಲಿ 3 ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಈ ಪೈಕಿ ಜಫ್ರಾಬಾದ್ ಅನ್ನೋ ಪ್ರದೇಶದಲ್ಲಿ ಹರಗೋಬಿಂದೋ ದಾಸ್ ಹಾಗೂ ಅವರ ಮಗ ಚಂದನ್ ದಾಸ್ ಅನ್ನೋರನ್ನ ಪ್ರತಿಭಟನಾಕಾರರು ಮನೆಯಿಂದ ಹೊರಗೆಳೆದು ಅವ್ರನ್ನ ಮುಗಿಸಿರೋ ಆರೋಪ ಇದೆ. ಈ ಘಟನೆ ನಡೆಯುವಾಗ ನಾವು ಪೊಲೀಸರಿಗೆ ಎಷ್ಟೇ ಕಾಲ್ ಮಾಡಿದ್ರು ರೆಸ್ಪಾಂಡ್ ಮಾಡಲಿಲ್ಲ ಅಂತ ಅವರ ಫ್ಯಾಮಿಲಿ ಆರೋಪಿಸಿದೆ. ಇನ್ಫ್ಯಾಕ್ಟ್ ಶುಕ್ರವಾರ 3 ಗಂಟೆಗಳ ಕಾಲ ಪ್ರತಿಭಟನಾಕಾರರು ವಿಕೃತಿಯನ್ನ ಮೆರೆದ ಟೈಮ್ನಲ್ಲಿ ಪೊಲೀಸರು ಕಾಣಿಸ್ಕೊಂಡಿಲ್ಲ ಅಂತ ದೂರ ಹೋಗಿ ಕೂತ್ಕೊಂಡಿದ್ರು ಅಂತ ಸ್ಥಳೀಯರು ಆರೋಪ ಮಾಡಿದ್ದಾರೆ. ಮುರ್ಷಿದಾಬಾದ್ನಲ್ಲಿ ಪಿಸ್ತೂಲ್ಗಳು ಕೂಡ ಗರ್ಜಿಸಿವೆ. ಸುತಿ ಅಥವಾ ಸುಟಿ ಅನ್ನೋ ಜಾಗದಲ್ಲಿ ಅಪ್ರಾಪ್ತ ಬಾಲಕಿಯೊಬ್ಬಳು ಗುಂಡೇಟಿಗೆ ಬಲಿಯಾಗಿರೋ ವರದಿ ಬಂದಿದೆ. ಪರಿಸ್ಥಿತಿ ಕೈಮೀರ್ತಿದ್ದ ಹಾಗೆ ಕಲ್ಕತ್ತಾ ಹೈಕೋರ್ಟ್ ಮಧ್ಯಪ್ರವೇಶ ಮಾಡಿತು. ಮುರ್ಷಿದಾಬಾದ್ನ ಸೆನ್ಸಿಟಿವ್ ಜಾಗಗಳಲ್ಲಿ ಕೇಂದ್ರೀಯ ಪಡೆಗಳನ್ನ, ಪ್ಯಾರಾಮಿಲಿಟರಿ ಪಡೆಗಳನ್ನ ನಿಯೋಜನೆ ಮಾಡೋಕೆ ಆದೇಶ ಕೊಡ್ತು. ಪರಿಸ್ಥಿತಿ ಹೀಗಿರೋ ಟೈಮ್ನಲ್ಲಿ ಕಣ್ಮುಚ್ಚಿ ಕುತ್ಕೊಳ್ಳೋಕೆ ಆಗಲ್ಲ ಅಂತ ಕೋರ್ಟ್ ಕ್ಲಾಸ್ ತಗೊಳ್ತು. ಕೋರ್ಟ್ ಹಿಯರಿಂಗ್ ವೇಳೆ ಹಿಂಸಾತ್ಮಕ ಪ್ರತಿಭಟನೆಗಳು 24 ಪರಗಣ ಜಿಲ್ಲೆ ಹಾಗೂ ಹೂಗ್ಲಿ ಜಿಲ್ಲೆಯ ಚಂಪುದಾನಿಗೂ ಸ್ಪ್ರೆಡ್ ಆಗಿವೆ ಅನ್ನೋ ಮಾಹಿತಿ ಬಂತು. ಜೊತೆಗೆ ಮುರ್ಷಿದಾಬಾದ್ನಲ್ಲಿ ಹಿಂದೂಗಳು ರಾತ್ರೋರಾತ್ರಿ ಊರು ಬಿಟ್ಟ ವರದಿಗಳು ಕೂಡ ಬಂದವು. ಸ್ನೇಹಿತರೆ, ಮುಂದುವರಿಯೋಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್. ಸ್ನೇಹಿತರೆ, ಇತ್ತೀಚೆಗೆ ಚಾಟ್ ಜಿಪಿಟಿಯ ಗಿಬ್ಲಿ ಅಥವಾ ಜಿಬ್ಲಿ ಸ್ಟೈಲ್ ಫೋಟೋಸ್ ವೈರಲ್ ಆಗಿದ್ದು ನೀವು ನೋಡಿರಬಹುದು. ಕೆಲವರು ತಮ್ಮ ಜಿಬ್ಲಿ ಸ್ಟೈಲ್ ಫೋಟೋ ಜನರೇಟ್ ಮಾಡೋ ಪ್ರಯತ್ನ ಕೂಡ ಮಾಡಿರಬಹುದು. ಆದರೆ ಸ್ನೇಹಿತರೆ, ಅವು ಕೇವಲ ಫೋಟೋಸ್ ಅಲ್ಲ, ಅವೇ ಫ್ಯೂಚರ್ ಹಾಗೂ ಫ್ಯೂಚರ್ ಆಪರ್ಚುನಿಟೀಸ್. ಯಾಕಂದ್ರೆ ಅವುಗಳನ್ನ ಕ್ರಿಯೇಟ್ ಮಾಡ್ತಿರೋದು ಯಾವುದೋ ಎಡಿಟಿಂಗ್ ಆ್ಯಪ್ ಅಲ್ಲ, ಅದು ಜನರೇಟಿವ್ AI, ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಯಾವುದೇ ಹ್ಯೂಮನ್ ಕೂತ್ಕೊಂಡು ಮಾಡ್ತಾ ಇಲ್ಲ. ನಾವು ನಮ್ಮ ಫೋಟೋ ಹಾಕಿ ಟ್ರೆಂಡ್ ಫಾಲೋ ಮಾಡ್ತಾ ಇದ್ರೆ ಈ ಟ್ರೆಂಡ್ ಹುಟ್ಟು ಹಾಕಿದವರು ಅಮೆರಿಕದಲ್ಲಿ ಇದರಿಂದ ಹಣ ಜನರೇಟ್ ಮಾಡ್ತಿದ್ದಾರೆ. ಈಗ ಜಗತ್ತಲ್ಲಿ ಹೈಯೆಸ್ಟ್ ಪೇಯಿಂಗ್ ಜಾಬ್ಗಳು ಅಂದ್ರೆ ಈ ರೀತಿಯ AI ಮೇಲೆ ಕೆಲಸ ಮಾಡೋ ರೋಲ್ಗಳು. ಇಂಥ ಹೈ ಇನ್ಕಮ್ ಸ್ಕಿಲ್ಗಳ ಬಗ್ಗೆ ತಿಳಿಸುವ 3 ಗಂಟೆಗಳ AI ಕ್ರ್ಯಾಶ್ ಕೋರ್ಸ್ ಅನ್ನ ಗ್ರೋತ್ ಸ್ಕೂಲ್ ತಗೊಬಂದಿದೆ. ಸಾಮಾನ್ಯವಾಗಿ ಇದು 15,000 ರೂಪಾಯಿ ಮೌಲ್ಯದ ಕೋರ್ಸ್. ಆದರೆ mastmaga.com ನ ಮೊದಲ 1,500 ವೀಕ್ಷಕರಿಗೆ ಫ್ರೀ ಇರುತ್ತೆ. ಅದಾದ್ಮೇಲೂ ಕೂಡ ಅಫೋರ್ಡಬಲ್ ಪ್ರೈಸಸ್ ನಲ್ಲಿ ಇರುತ್ತೆ. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಕೂಡ ಇದರ ಲಾಭವನ್ನ ಪಡಿಬಹುದು. ಡೇಟಾ ಅನಾಲಿಸಿಸ್, ಪರ್ಸನಲ್ ಬ್ರ್ಯಾಂಡಿಂಗ್, ಕಾಂಟೆಂಟ್ ಕ್ರಿಯೇಷನ್, ಬಿಸ್ನೆಸ್ ಸ್ಟ್ರಾಟಜಿ ಸೇರಿದ ಹಾಗೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಯೂಸ್ ಆಗಬಹುದಾದ ಇಂಪಾರ್ಟೆಂಟ್ AI ಸ್ಕಿಲ್ಸ್ ಅನ್ನ ಕಲಿಬಹುದು.
ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ಅವರ ವಾಟ್ಸ್ಆಪ್ ಕಮ್ಯುನಿಟಿಗೂ ಕೂಡ ನೀವು ಜಾಯ್ನ್ ಆಗಬಹುದು. ಈಗ ವರದಿಯಲ್ಲಿ ಮುಂದುವರಿಯೋಣ. ಊರು ಬಿಡ್ತಾ ಇದ್ದಾರೆ ಹಿಂದೂಗಳು. ಶನಿವಾರದ ಹಿಂಸಾಚಾರದ ನಂತರ ಮುರ್ಷಿದಾಬಾದ್ ನಿವಾಸಿಗಳು ರಾತ್ರೋರಾತ್ರಿ ಬೋಟ್ಗಳೆಲ್ಲ ಹತ್ತಿ ಭಾಗೀರಥಿ ನದಿಯನ್ನು ದಾಟಿ ಮಾಲ್ಡಾ ಜಾಗಕ್ಕೆ ಹೋಗ್ತಾ ಇದ್ದ ವಿಡಿಯೋ ವೈರಲ್ ಆದವು. ಸುಮಾರು 170 ಜನರನ್ನ ಬೈಷ್ಣಬ್ ಘರ್ನ ಶಿಬಿರಗಳಲ್ಲಿ ಆಶ್ರಯ ಕೊಡಲಾಗಿತ್ತು. ಪಶ್ಚಿಮ ಬಂಗಾಳ ವಿಪಕ್ಷ ನಾಯಕ ಬಿಜೆಪಿಯ ಸುವೇಂದು ಅಧಿಕಾರಿ 400ಕ್ಕೂ ಅಧಿಕ ಹಿಂದೂಗಳನ್ನ ಈ ರೀತಿ ಒತ್ತಾಯಪೂರ್ವಕವಾಗಿ ಮುರ್ಷಿದಾಬಾದ್ನಿಂದ ಹೊರಗೆ ಹಾಕಲಾಗಿದೆ ಅಂತ ಆರೋಪ ಮಾಡಿದ್ದಾರೆ. ಸದ್ಯಕ್ಕೆ ಸುಮಾರು 300 ಬಿಎಸ್ಎಫ್ ಸೈನಿಕರ ನಿಯೋಜನೆಯಿಂದ ಪರಿಸ್ಥಿತಿ ಕಂಟ್ರೋಲಿಗೆ ಬಂದಿದೆ. ಪಶ್ಚಿಮ ಬಂಗಾಳ ಸರ್ಕಾರದ ಬೇಡಿಕೆ ಮೇರೆಗೆ 5 ಸೇನಾ ತುಕಡಿಗಳನ್ನು ಸುಟಿ, ಶಂಶೇರ್ಗಂಜ್ನಂತಹ ಸೆನ್ಸಿಟಿವ್ ಜಾಗಗಳಿಗೆ ನಿಯೋಜನೆ ಮಾಡಲಾಗಿದೆ. ಜೊತೆಗೆ ಪೊಲೀಸರ ರೈಡ್ ಕೂಡ ಶುರುವಾಯಿತು. ಇದುವರೆಗೆ 150ಕ್ಕೂ ಅಧಿಕ ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಊರು ಬಿಟ್ಟಿದ್ದ ಜನರು ವಾಪಸ್ ಬರ್ತಾ ಇದ್ದಾರೆ ಅನ್ನೋ ರಿಪೋರ್ಟ್ಸ್ ಕೂಡ ಬರೋಕ್ ಶುರುವಾಗಿವೆ. ಆಶ್ಚರ್ಯ ಅಂದ್ರೆ ಮುರ್ಷಿದಾಬಾದ್ನಲ್ಲಿ ಈ ರೀತಿಯ ಘಟನೆಗಳು ಹೊಸತಲ್ಲ. ದೀದಿ ಸರ್ಕಾರ ಸೈಲೆಂಟಾ? ಕಳೆದ ನವೆಂಬರ್ನಲ್ಲಿ ಇಲ್ಲಿನ ಬೆಳ್ದಂಗ ಅನ್ನೋ ಸ್ಥಳದಲ್ಲಿ ಡಿಜಿಟಲ್ ಡಿಸ್ಪ್ಲೇ ಒಂದರಲ್ಲಿ ಆಕ್ಷೇಪಾರ್ಹ ಬರಹ ಇತ್ತು ಅನ್ನೋ ಕಾರಣಕ್ಕೆ ಹಿಂದೂ ಮುಸ್ಲಿಂ ಸಂಘರ್ಷ ಆಗಿ 17 ಜನ ಅರೆಸ್ಟ್ ಆಗಿದ್ರು. ಅದಕ್ಕೂ ಮುಂಚೆ ಶಕ್ತಿಪುರ ಅನ್ನೋ ಸ್ಥಳದಲ್ಲಿ ರಾಮನವಮಿ ಮೆರವಣಿಗೆ ಟೈಮ್ನಲ್ಲಿ ಹಿಂಸಾಚಾರ ನಡೆದು 20 ಮಂದಿ ಗಾಯಗೊಂಡಿದ್ರು. ಆ ಗಲಭೆಯಲ್ಲಿ ಸ್ಫೋಟಕಗಳ ಬಳಕೆ ಕೂಡ ಆಗಿತ್ತು ಅನ್ನೋ ರಿಪೋರ್ಟ್ಸ್ ಇವೆ. ಘಟನೆ ಬಳಿಕ ಸೆಕ್ಷನ್ 144 ಕೂಡ ಜಾರಿ ಮಾಡಿ ಆಗಲೂ ಸೇನೆಯನ್ನ ನಿಯೋಜನೆ ಮಾಡಲಾಗಿತ್ತು. ಇತ್ತೀಚೆಗೆ ಜನವರಿಯಲ್ಲೂ ಕೂಡ ರಾಮಕೃಷ್ಣಪಲ್ಲಿ ಅನ್ನೋ ಸ್ಥಳದಲ್ಲಿ ಸ್ಫೋಟನೆ ಉಂಟಾಗಿತ್ತು. ಇದರ ಬಗ್ಗೆ ಎನ್ಐಎ ತನಿಖೆಯಾಗಬೇಕು ಅನ್ನೋ ಬೇಡಿಕೆ ಕೇಳಿಬಂದಿತ್ತು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಟಿಎಂಸಿಯ ಮಾಜಿ ಸಂಸದ ಒಂದು ಬೇರೆದೇ ಥಿಯರಿಯನ್ನ ಮುಂದಿಟ್ಟಿದ್ದಾರೆ. ಗಲಭೆ ಮಾಡಿದವರು ಮುರ್ಷಿದಾಬಾದ್ನ ಲೋಕಲ್ಸೇ ಅಲ್ಲ ಅಂತ ಟಿಎಂಸಿಯ ಮಾಜಿ ಸಂಸದ ಹೇಳಿದ್ದಾರೆ. ಹೊರಗಿನಿಂದ ಬಂದವರು ಅಂತ ಹೇಳಿದ್ದಾರೆ. ಜೊತೆಗೆ ನಮ್ಮ ದೇಶದ ಗಡಿಯನ್ನ ಕಾಯೋ ಬಿಎಸ್ಎಫ್ ಮೇಲೇನೆ ಟಿಎಂಸಿಯ ಮಾಜಿ ಸಂಸದ ಮಮತಾ ಬ್ಯಾನರ್ಜಿ ಪಾರ್ಟಿಯವರು ಆರೋಪ ಮಾಡಿದ್ದಾರೆ. ಬಿಎಸ್ಎಫ್ನವರೇ ಸೇರ್ಕೊಂಡಿದ್ದಾರೆ ಗಲಭೆಕೋರರೊಂದಿಗೆ. ಬಾಂಗ್ಲಾದೇಶದಿಂದ ಗಡಿ ಓಪನ್ ಮಾಡಿಬಿಟ್ಟು ಒಳಗ್ಬಿಟ್ಟು ಗಲಭೆ ಮಾಡಿ ವಾಪಸ್ ಹೋಗೋಕೆ ನಮ್ಮ ಸೇನೆ ಹೆಲ್ಪ್ ಮಾಡ್ತಿದೆ ದಂಗೆಕೋರರಿಗೆ ಅಂತ ಸೇನೆ ಮೇಲೆ ವಿಲಕ್ಷಣವಾದ ಆರೋಪವನ್ನ ಮಾಡಿದ್ದಾರೆ, ಯಾವುದೇ ಸಾಕ್ಷ್ಯಗಳನ್ನ ಕೊಡದೆ. ಸ್ನೇಹಿತರೆ, ಈ ಜಿಲ್ಲೆಯಲ್ಲಿ ಮುರ್ಷಿದಾಬಾದ್ನಲ್ಲಿ ಟಿಎಂಸಿ ಪಾರ್ಟಿದೇ ಡಾಮಿನೆನ್ಸ್ ಇದೆ. 3 ಎಂಪಿಗಳು ಟಿಎಂಸಿ ಅವರು. ಜಿಲ್ಲೆಯ 22 ಎಂಎಲ್ಎಗಳ ಪೈಕಿ 20 ಜನ ಟಿಎಂಸಿನವರು. ಇಲ್ಲಿ ಬಿಜೆಪಿ ಸೇರಿದಂತೆ ಬೇರೆ ಪಾರ್ಟಿಯ ರ್ಯಾಲಿ ನಡೆದಾಗ, ಪೊಲಿಟಿಕಲ್ ಪ್ರೋಗ್ರಾಮ್ಗಳು ನಡೆದಾಗ, ಬಿಜೆಪಿದು ಅಥವಾ ಈ ಎಡಪಕ್ಷಗಳದು ಯಾರದೇ ನಡೆದ್ರೂ ಕೂಡ ಅಲ್ಲಿ ಟಿಎಂಸಿ ಸಪೋರ್ಟರ್ಸ್ ರ್ಯಾಲಿಗೆ ಬಂದು ಕಳ್ಳ ಕಳ್ಳ ಅಂತ ಕೂಗೋದು, ತಾಕತ್ತಿದ್ರೆ ಮತ್ತೆ ಮುರ್ಷಿದಾಬಾದ್ಗೆ ಬನ್ನಿ ನೋಡೋಣ ಅಂತ ಚಾಲೆಂಜ್ ಹಾಕೋದು, ಇದೆಲ್ಲ ಆಗಿದೆ ಹಿಂದೆ. ಮತ್ತೊಂದು ಕಡೆ ಟಿಎಂಸಿ ನಾಯಕರೇ ಹಿಂಸಾಚಾರಕ್ಕೆ ಪ್ರಚೋದನೆ ಕೊಡ್ತಿದ್ದಾರೆ. ಮುರ್ಷಿದಾಬಾದ್ ಬಾಂಗ್ಲಾದಿಂದ ಬರೋ ಉಗ್ರರು ಮತ್ತು ಹ್ಯಾಂಡ್ಲರ್ಗಳಿಗೆ ಸ್ವರ್ಗ ಆಗಿದೆ ಅಂತ ಬಿಜೆಪಿ ನಾಯಕರು ಆರೋಪ ಮಾಡ್ತಿದ್ದಾರೆ. ಜೊತೆಗೆ ವಕ್ಫ್ ಗಲಭೆ ವಿಚಾರವಾಗಿ ಮಮತಾ ಬ್ಯಾನರ್ಜಿ ಮೌನವಾಗಿದ್ದಾರೆ ಅಂತ ಬಿಜೆಪಿ ಅವ್ರನ್ನ ಮಾಡರ್ನ್ ಡೇ ಜಿನ್ನಾ ಅಂತ ಕರೆದು ಟೀಕಿಸಿದೆ. ಹಾಗಿದ್ರೆ ಈ ಘಟನೆ ಬಗ್ಗೆ ಮಮತಾ ಸರ್ಕಾರದ ನಿಲುವೇನು? ವಕ್ಫ್ ಜಾರಿ ಇಲ್ಲ. 3-4 ಜಿಲ್ಲೆ ಹೊತ್ತಿ ಉರಿದ ಮೇಲೆ ಮಮತಾ ಬ್ಯಾನರ್ಜಿ ಸರ್ಕಾರ ಪಶ್ಚಿಮ ಬಂಗಾಳದಲ್ಲಿ ವಕ್ಫ್ ಕಾಯ್ದೆ ಜಾರಿ ಆಗಲ್ಲ ಅಂತ ಹೇಳಿದ್ದಾರೆ, ಮಾಡಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಬಿಜೆಪಿ ನೀವು ಮಾಡಲ್ಲ ಅಂತ ಹೇಳಕ್ ಬರಲ್ಲ, ಇದು ಸಂವಿಧಾನಬದ್ಧವಾಗಿ ಪಾರ್ಲಿಮೆಂಟ್ ನಲ್ಲಿ ಪಾಸ್ ಆಗಿರೋ ಕಾನೂನು ಮಾಡಲೇಬೇಕು ಅಂತ ಬಿಜೆಪಿ ಹೇಳ್ತಾ ಇದೆ. ಅಂದಹಾಗೆ ಮೊದಲಿಂದಲೂ ಟಿಎಂಸಿ ಪಕ್ಷ ವಕ್ಫ್ ಕಾಯ್ದೆಯನ್ನ ವಿರೋಧಿಸಿತ್ತು. ಈಗ ಮತ್ತೆ ಈ ಕಾಯ್ದೆ ಬಗ್ಗೆ ನಮ್ಮ ನಿಲುವು ಕ್ಲಿಯರ್ ಆಗಿದೆ. ನಾವು ಈ ಕಾನೂನು ಸಪೋರ್ಟ್ ಮಾಡಲ್ಲ, ನಮ್ಮ ರಾಜ್ಯದಲ್ಲಿ ಜಾರಿ ಆಗಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಈ ಗಲಭೆಗಳೆಲ್ಲ ಯಾಕೆ ಮಾಡ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ಕಾನೂನನ್ನ ನಮ್ಮ ಸರ್ಕಾರ ಏನು ತಂದಿಲ್ಲ, ಇದು ಕೇಂದ್ರದವರು ಮಾಡಿರೋದು. ಹೀಗಾಗಿ ನಿಮಗೆ ಬೇಕಾಗಿರೋ ಉತ್ತರವನ್ನ ಕೊಡಬೇಕಾಗಿರೋದು ಕೇಂದ್ರ ಸರ್ಕಾರ. ಸದ್ಯಕ್ಕೆ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ತರಬೇಡಿ, ಎಲ್ಲಾ ಧರ್ಮದವರು ಶಾಂತವಾಗಿರಿ ಅಂತ ಕರೆ ಕೊಟ್ಟಿದ್ದಾರೆ. ಸದ್ಯಕ್ಕೆ ಮುರ್ಷಿದಾಬಾದ್ನ ಸೆನ್ಸಿಟಿವ್ ಏರಿಯಾಗಳಲ್ಲಿ ಬಿಎನ್ಎಸ್ ಸೆಕ್ಷನ್ 163 ಅಡಿಯಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಹಲವು ಕಡೆ ಇಂಟರ್ನೆಟ್ ಕಟ್ ಮಾಡಲಾಗಿದೆ. ಪೊಲೀಸ್ ರೇಡ್ಗಳು ಕಂಟಿನ್ಯೂ ಆಗಿವೆ. ಆದರೆ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡತ್ತರ ಇದೆ. ಭಾರತದಲ್ಲಿ ಮುಸ್ಲಿಂ ಜನಸಂಖ್ಯೆ 50%ಗಿಂತ ಜಾಸ್ತಿ ಇರೋ ಕೆಲವೇ ಜಿಲ್ಲೆಗಳ ಪೈಕಿ ಮುರ್ಷಿದಾಬಾದ್ ಕೂಡ ಒಂದು. ಜೊತೆಗೆ ಇಲ್ಲೇ ಬಾಂಗ್ಲಾದೇಶದೊಂದಿಗೆ ಬಾರ್ಡರ್ ಕೂಡ ಇದೆ. 1872ರ ಸೆನ್ಸಸ್ ಪ್ರಕಾರ ಈ ಜಿಲ್ಲೆಯಲ್ಲಿ 55% ಹಿಂದೂಗಳಿದ್ರು. ಆದ್ರೀಗ ಡೆಮೋಗ್ರಫಿ ಚೇಂಜ್ ಆಗಿದೆ. ಇಲ್ಲಿನ ಹಲವು ತಾಲೂಕುಗಳಲ್ಲಿ ಇದುವರೆಗೆ ಒಬ್ಬ ಹಿಂದೂ ಎಂಎಲ್ಎನೂ ಆಯ್ಕೆಯಾಗಿಲ್ಲ. ಬಹಳ ಸೆನ್ಸಿಟಿವ್ ಜಿಲ್ಲೆ, ಧಾರ್ಮಿಕವಾಗಿ ಮತ್ತು ಸೋಷಿಯಲಿ ಮತ್ತು ಪೊಲಿಟಿಕಲಿ. ಸೊ ಫ್ರೆಂಡ್ಸ್, ಈ ರೀತಿ ಬಂಗಾಳದ ಈ ಗಲಾಟೆಗೆ ಸಂಬಂಧಪಟ್ಟಂತೆ ಕ್ವಿಕ್ ಆಗಿ ಎಲ್ಲ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಆಗಲೇ ಹೇಳಿದ ಗ್ರೋತ್ ಸ್ಕೂಲ್ನ ಫ್ರೀ AI ವರ್ಕ್ಶಾಪ್ ನಲ್ಲಿ ನಿಮಗೂ ಕೂಡ ಆಸಕ್ತಿ ಇದ್ರೆ mastmagga.com ನ ಮೊದಲ 1,500 ವೀಕ್ಷಕರಿಗೆ ಫ್ರೀ ಇರುತ್ತೆ. ಅದಾದ್ಮೇಲೂ ಕೂಡ ಅಫೋರ್ಡಬಲ್ ಪ್ರೈಸಸ್ ನಲ್ಲಿ ಇರುತ್ತೆ. ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. AI ಸ್ಕಿಲ್ಸ್ ಅನ್ನ ಕಲಿಯೋಕೆ ಆಸಕ್ತಿ ಇರೋರು ಮಿಸ್ ಮಾಡದೆ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.